ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಸಭೆಯ ಮುಂದುಗಡೆಯ ಸಾಲಿನಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀಮತ್ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜರವರ ಶ್ರೀಚರಣಗಳಲ್ಲಿ ನನ್ನ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆಸೀನರಾಗಿರ್ತಕ್ಕಂಥ ಪ್ರೀತಿಯ ಸೋದರ ಸನ್ಯಾಸಿಗಳೇ, ಪ್ರೀತಿಯ ಯುವ ಬಂಧುಗಳೇ, ಬಹಳ ಒಳ್ಳೆಯ ವಿಷಯವನ್ನ ಸೋದರ ರಘುವೀರಾನಂದಜಿಯವರು ನಮ್ಮ ನಡುವೆ ಚರ್ಚೆಗೆ ಇಟ್ಟಿದ್ದಾರೆ. ಹೋರಾಟ ಯಶಸ್ಸಿನ ಗುಟ್ಟು. ಯಶಸ್ಸು ಯಶಸ್ಸು ಇದನ್ನು ಇಂಗ್ಲಿಷ್ನಲ್ಲಿ ಸಕ್ಸಸ್ ಅಂತಲೂ ಕೂಡ ಕರೀತೇವೆ. ನೆಪೋಲಿಯನ್ ಒಬ್ಬ ಮಹಾಧೀರ. ಆತ ಈ ಯಶಸ್ಸಿಗೆ ಮೂಲವಾಗಿ ಕೆಲಸ ಮಾಡುವಂತಹ ವಸ್ತು ಯಾವುದು ಅನ್ನೋದರ ಬಗ್ಗೆ ಬೆಳಕು ಚೆಲ್ತಾನೆ. ಯಾರು ಯಶಸ್ಸನ್ನು ಸಾಧಿಸಿದ್ದಾರೋ ಇನ್ನು ತಲೆ ಎತ್ತಲಾರ ಇವನು, ಇನ್ನು ಇವನಿಗೆ ಉಳಿಗಾಲವೇ ಇಲ್ಲ, ಇನ್ನು ಇವನಿಗೆ ಜೀವನವೇ ಇಲ್ಲ ಅನ್ನುವ ಕೆಳಮಟ್ಟದ ಸ್ಥಿತಿಯಿಂದ, ವಿಷಮ ಪರಿಸ್ಥಿತಿಯಿಂದ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಬೆಳೆಯಬಲ್ಲನೆ ಅನ್ನುವ ಉನ್ನತ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಏರಿರ್ತಾನಲ್ಲ, ಇವನಿಗೆ ಜೀವನವೇ ಇಲ್ಲ ಅಂತ ಯಾರ ಬಗ್ಗೆ ನಾವು ಹೇಳಬಹುದು. ಹಾಗಿದ್ದಂತಹ ವ್ಯಕ್ತಿ ಜೀವನ ಈ ಮಟ್ಟಕ್ಕೆ ಏರಬಲ್ಲದೆ ಅಂತ ಯಾರ ಬಗ್ಗೆ ನಾವು ಹೇಳಬೇಕೋ ಆ ಮಟ್ಟಕ್ಕೆ ಅದೇ ವ್ಯಕ್ತಿ ಏರಿದಾಗ ಅವನ ಬಾಯಿಂದ ಈ ಯಶಸ್ಸಿಗೆ ಕಾರಣವಾದ ಯಾವುದು ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಬಹಳ ಅರ್ಥ ಇದೆ. ನೆಪೋಲಿಯನ್ ಅಂಥವನೊಬ್ಬ. ಒಂದು ದಿನ ಅವನ ಜೀವನದಲ್ಲಿ ಬರುವಂತಹ ಘಟನೆ ನಿಮ್ಮ ಮುಂದೆ ಇಡ್ತೇನೆ. ಯಾವುದೋ ಕಾರಣಕ್ಕಾಗಿ ರಾಜ ಅವನನ್ನ ಸೆರೆಮನೆಗೆ ಹಾಕಿದ್ದ. ಮಾರನೇ ದಿನ ಅವನಿಗೆ ಮರಣದಂಡನೆ ಇದೆ. ಆದರೆ ಮಂತ್ರಿಗೆ ಗೊತ್ತು ಈತ ಅದ್ಭುತ ವ್ಯಕ್ತಿ, ಚತುರ, ಚಾಣಾಕ್ಷ, ಶಕ್ತಿವಂತ. ಇವನಿಂದ ಫ್ರಾನ್ಸ್ ದೇಶಕ್ಕೆ ಬಹಳಷ್ಟು ಒಳ್ಳೆಯದಾಗೋದಿದೆ, ಉದ್ಧಾರವಾಗುತ್ತೆ, ದೇಶ ಕೀರ್ತಿಯನ್ನು ಪಡ್ಕೊಳ್ಳುತ್ತೆ, ಬಲಿಷ್ಠವಾಗುತ್ತೆ. ಇಂಥವನ್ನನ್ನು ನಾವು ಕಳೆದುಕೊಂಡ್ರೆ ಹೇಗೆ, ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಮಂತ್ರಿಯಾದವನು ರಾಜನ ಹತ್ರ ಹೋಗಿ ನೆಪೋಲಿಯನ್ ನಾವು ಉಳಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ದೇಶಕ್ಕೆ ಅಂತ ಪರಿಪರಿಯಾಗಿ ಹೇಳಿ ಮನವೊಲಿಸ್ತಾನೆ. ರಾಜನು ಕೂಡ ಅವನಿಗೆ ಕ್ಷಮೆ ಕೊಡ್ತಾನೆ. ನಿನಗೆ ಕ್ಷಮೆ ಸಿಕ್ಕಿದೆ ಅನ್ನುವ ಸುದ್ದಿಯನ್ನು ತಲುಪಿಸೋದಕ್ಕೆ ಮಂತ್ರಿ ರಾತ್ರಿ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಓಡಿ ಸೆರೆಮನೆಗೆ ಬರ್ತಾನೆ. ಸೆರೆಮನೆಯ ಕೋಣೆಯಲ್ಲಿ, ನೆಪೋಲಿಯನ್ ಉಳ್ಕೊಂಡಿದ್ದ ಕೋಣೆಯಲ್ಲಿ ಇನ್ನು ದೀಪ ಉರಿತಾ ಇರುತ್ತೆ, ಒಂದು ಕ್ಯಾಂಡಲ್ ಉರಿತಾ ಇರುತ್ತೆ, ಯಾವುದೋ ದೀಪ. ಪಾಪ ನಿದ್ದೆ ಬಂದಿರ್ಲಿಕ್ಕಿಲ್ಲ. ಮಾರನೇ ದಿನ ಸಾಯುವವನಿಗೆ ಹಿಂದಿನ ದಿವಸ ನಿದ್ದೆ ಹೇಗೆ ಬರುತ್ತೆ ಯೋಚನೆ ಮಾಡಿ ಮಂತ್ರಿ ಆದವನು ಬಾಗಿಲು ತೆರೆದು ಒಳಗಡೆ ನೋಡಿದ್ರೆ ನೆಪೋಲಿಯನ್ ದೀಪದ ಬೆಳಕಿನಲ್ಲಿ ಏನೋ ಒಂದನ್ನು ಗಂಭೀರವಾಗಿ ನೋಡ್ತಾ ಇರ್ತಾನೆ. ಏನದು ಅಂತಂದ್ರೆ ಯುರೋಪ್ ಖಂಡದ ಮ್ಯಾಪ್, ಭೂಪಟ. ಇವನಿಗೆ ಆಶ್ಚರ್ಯ, ನಾಳೆ ಸಾಯೋನಿಗೆ ಭೂಪಟ ಕಟ್ಕೊಂಡು ಏನಾಗಬೇಕು, ಏನ್ ನೆಪೋಲಿಯನ್ ಏನ್ ಮಾಡ್ತಾ ಇದೀಯಾ? ಆವಾಗ ನೆಪೋಲಿಯನ್ ಹೇಳ್ತಾನೆ, ನಾನು ಮುಂದೆ ಯುರೋಪಿನ ಚಕ್ರವರ್ತಿಯಾದಾಗ ಯಾವ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನೋಡ್ತಾ ಇದ್ದೇನೆ. ಮಾರನೇ ದಿನ ಗಲ್ಲಿಗೆ ಹಾಕ್ತಾರೆ ಅವನನ್ನ, ಅಥವಾ ಯಾವುದೋ ರೀತಿಯಲ್ಲಿ ಮರಣದಂಡನೆಗೆ ಸಿಕ್ಕಿ ಸಾಯುವನಿದ್ದಾನೆ.
ಆದರೆ ಅಂಥವರು ಸಾಯುವುದಿಲ್ಲ. ಸಾಯುವವರು ಬೇರೆ. ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ, ಬದುಕಿಯೂ ಸತ್ತಿದ್ದಾರೆ. ಅವರು ಉಸಿರಾಡ್ತಾ ಇದ್ದಾರೆ ಅಷ್ಟೇ, ಅದರ ಆಧಾರದ ಮೇಲೆ ಅವರು ಬದುಕಿದ್ದಾರೆ ಅಂತ ಹೇಳಬೇಕು. ಆದರೆ ಬದುಕಿನ ಲಕ್ಷಣ ನಾವು ಅವರಲ್ಲೇನೋ ಕಾಣೋದಿಲ್ಲ. ಬದುಕು ಬೇರೆ, ಅಸ್ತಿತ್ವ ಬೇರೆ. ಸ್ವಾಮಿ ವಿವೇಕಾನಂದರಿಗೆ ಈ ಜಗತ್ತು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಬಹಳ ಋಣಿಯಾಗಿರಬೇಕು. ಇಂತಹ ಸೂಕ್ಷ್ಮ ಪದಗಳ ಅರ್ಥ ವ್ಯತ್ಯಾಸವನ್ನು ಜಗತ್ತಿಗೆ ತಿಳಿಸಿದಂತ ಮಹಾನುಭಾವರವರು. ನೆಪೋಲಿಯನ್ ಹೇಳ್ತಾನೆ ಮಂತ್ರಿಗಳಿಗೆ, ಅಲ್ಲವೋ ನಾಳೆ ನೀನು ಸಾಯ್ತಾ ಇದ್ದೀಯಾ, ಇವತ್ತು ಯುರೋಪ್ ಮ್ಯಾಪ್ ನೋಡಿ ನಿನಗೇನಾಗಬೇಕು ಅಂತ ಮಂತ್ರಿ ಕೇಳಿದ್ರೆ ನೆಪೋಲಿಯನ್ ಹೇಳ್ತಾನೆ, ನಾನ ಸಾಯುವುದು, ನನ್ನನ್ನು ಸಾಯಿಸುವ ಶಕ್ತಿ ಇನ್ನೂ ಹುಟ್ಟಿ ಬರಬೇಕು. ನಾನು ಸಾಯುವುದು, ನನ್ನನ್ನು ಸಾಯಿಸುವ ಶಕ್ತಿ ಇನ್ನೂ ಹುಟ್ಟಿ ಬರಬೇಕು. ಆದರೆ ಪರಿಸ್ಥಿತಿ ವಿರುದ್ಧವಾಗಿದೆಯಲ್ಲ. ಪರಿಸ್ಥಿತಿ ಯಾರಿಗೆ ವಿರೋಧವಾಗಿದೆಯೋ ಅವರೇ ಹೋರಾಡಿದ್ದಾರೆ. ಆ ಹೋರಾಟವೇ ಅವರಿಗೆ ಯಶಸ್ಸನ್ನು ಕೊಟ್ಟಿದೆ. ಹೋರಾಟವಿಲ್ಲದೆ ಯಶಸ್ಸು ಅನ್ನುವಂತಹದ್ದು ಜಗತ್ತಿನಲ್ಲಿ ಎಂದಿಗೂ ಬಂದಿಲ್ಲ. ಆದ್ದರಿಂದ ಯಶಸ್ಸಿನ ಗುಟ್ಟು ಹೋರಾಟ. ಯಾವ ವ್ಯಕ್ತಿ ಇತಿಹಾಸದಲ್ಲಿ ಇಲ್ಲಿವರೆಗೆ ಒಬ್ಬನನ್ನು ತೋರಿಸಿ, ಒಂದು ಉದಾಹರಣೆ ತೋರಿಸಿ, ಹೋರಾಟವಿಲ್ಲದೆ ಯಾವ ವ್ಯಕ್ತಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾನೆ? ಯಾವ ವ್ಯಕ್ತಿಗೆ ಜೀವನ ಹೂವಿನ ಹಾಸಿಗೆಯಾಗಿ ಆತ ಅದ್ಭುತವಾದನ್ನು ಸಾಧಿಸಿದ್ದಾನೆ? ಮಹಾ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಿದಂತಹ ಶ್ರೀರಾಮಕೃಷ್ಣರಿಂದ ಹಿಡಿದು ಹೊರಗ ಪ್ರಪಂಚದಲ್ಲಿ ಅದ್ಭುತವನ್ನು ಸಾಧಿಸಿದಂತಹ ನೆಪೋಲಿಯನ್ನವರಿಗೆ, ಸೀಸರ್ವರೆಗೆ, ಅಲೆಕ್ಸಾಂಡರ್ವರೆಗೆ, ಐನ್ಸ್ಟೈನ್, ಮೇಡಮ್ ಕ್ಯೂರಿ, ಅಬ್ರಹಂ ಲಿಂಕನ್, ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಎಷ್ಟು ಜನರ ಒಂದು ಪಟ್ಟಿ ಹಾಕ್ತೀರಿ, ಆ ಅಷ್ಟೂ ಜನರು ಇತಿಹಾಸವನ್ನು ನಿರ್ಮಾಣ ಮಾಡಿದವರು, ಅದ್ಭುತ ವ್ಯಕ್ತಿಗಳು. ಮನುಷ್ಯನಿಗೆ ಈ ಪರಿ ಧೈರ್ಯ, ಇಂಥ ಪೌರುಷ, ಇಂಥ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಯಾರ ಬಗ್ಗೆ ನಾವು ಮೂಕ ವಿಸ್ಮಿತರಾಗಬೇಕೋ ಆ ವ್ಯಕ್ತಿಗಳ ಜೀವನದಲ್ಲಿ ಎಲ್ಲಿಯಾದರೂ ಕೂಡ ಹೂವಿನ ಹಾಸಿಗೆಯಂತ ಜೀವನ ಇದೆಯೋ? ಒಂದು ಕಡೆ ಏನಾದರೂ ಇದೆಯೋ? ಹೀಗಾಗಿ ನೆಪೋಲಿಯನ್ ಪ್ರಾರಂಭದಲ್ಲಿ ಹೇಳದೆ ಯಶಸ್ಸಿಗೆ ಅವನು ಕೊಡುವಂತಹದ್ದು ಏನು, ಯಶಸ್ಸು ಎಲ್ಲಿದೆ ಅನ್ನೋದಕ್ಕೆ ಹೇಳ್ತಾನ ಅವನು. ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ. ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ. ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸಕ್ಸಸ್ ವಿಲ್ ನೆವರ್ ಕಮ್ ಬಿಫೋರ್ ಸ್ಟ್ರಗಲ್. ಸ್ಟ್ರಗಲ್ ಇಲ್ಲದೆ ಸಕ್ಸಸ್ ಅನ್ನುವಂತಹದ್ದಕ್ಕೆ ಅರ್ಥವೇ ಇಲ್ಲ, ಬರೋದೇ ಇಲ್ಲ. ಹೇಗೆ ಬಿಸಿಯಾದ್ದು ತಂಪಾಗಿರ್ತಕ್ಕಂತಹದ್ದು ಒಟ್ಟಿಗೆ ಇರಲಾರದು, ಕತ್ತಲು ಬೆಳಕುಗಳು ಒಟ್ಟಿಗೆ ಇರಲಾರದು, ಹಾಗೆಯೇ ಯಶಸ್ಸು ಮತ್ತು ಸೋಮಾರಿತನ, ಯಶಸ್ಸು ಮತ್ತು ಸುಖ ಜೀವನ, ಯಶಸ್ಸು ಮತ್ತು ಮೀಡಿಯೋಕ್ರಿಟಿ ಇವೆರಡು ಕೂಡ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮಾನವ ಶಕ್ತಿಗಳ ಬಗ್ಗೆ ಅದ್ಭುತವಾದಂತಹ ಒಂದು ಚಿತ್ರವನ್ನು ಜಗತ್ತಿಗೆ ಕೊಟ್ಟು ಮನುಷ್ಯನನ್ನ ಯಾವ ಮಟ್ಟಕ್ಕೂ ಕೂಡ ಏರಿಸುವುದಕ್ಕೆ ಸಾಧ್ಯವಿದೆ, ಯಾವ ಮಟ್ಟಕ್ಕೂ ಮನುಷ್ಯ ಏರಬಲ್ಲ, ನಿನ್ನ ಶಕ್ತಿಗಳಿಗೆ ಮಿತಿಯೇ ಇಲ್ಲ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರು, ನಿಮ್ಮ ಸಂದೇಶವೇನು ಅಂತ ಯಾರೋ ಕೇಳಿದಾಗ ಅವರು ಹೇಳ್ತಾರೆ, ನನ್ನ ಸಂದೇಶ 10 years ago my message was struggle. Today my message is struggle. 10 years hence my message will be struggle. 10 ವರ್ಷಗಳ ಹಿಂದೆ ನಾನು ಕೊಟ್ಟಂತ ಸಂದೇಶ ಏನು ಅಂದ್ರೆ ಹೋರಾಡು. ಹೋರಾಡು. ಯಾಕೆ ಹೋರಾಡಬೇಕು? ಹೋರಾಡಿ ಧೀರನಾಗು. ಹೋರಾಡುವುದರಿಂದ ಮಾತ್ರವೇ ಧೀರನಾಗುವುದು. ಹೋರಾಡಿ ಧೀರನಾಗು, ಧೀರನಾಗಿ ಯಶಸ್ಸನ್ನು ಪಡೆ. ಯಶಸ್ಸು ಸಿಕ್ಕುವಂತಹದ್ದು ಧೀರನಿಗೆ. ಧೀರ ಭೋಗ್ಯ ವಸುಂಧರ, ಬಹಳ ಹಳೇ ಈ ದೇಶದ ಜಾಣ್ಮೆ, ಈ ದೇಶದ ವಿಸ್ಡಮ್ ಇದನ್ನು ಕುರಿತು ಹೇಳಿದಂತ ಮಾತು. ಧೀರ ಭೋಗ್ಯ ವಸುಂಧರ. ಈ ವಸುಂಧರೆ, ಈ ಭೂಮಿಯನ್ನು ಭೋಗಿಸುವವರು ಯಾರು? ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸುಖಗಳು, ಎಲ್ಲ ಸೌಭಾಗ್ಯಗಳು ಯಾರಿಗೆ ಸಿಗುವಂತಹದ್ದು? ಧೀರನಿಗೆ. ಮತ್ತು ಆ ಧೀರನಾಗುವುದಾದ್ರೂ ಹೇಗೆ? ಯಾರು ಧೀರ? ಯಾರು ಹೋರಾಟವನ್ನ ತನ್ನ ಜೀವನದ ಒಂದು ಅಂಗವನ್ನಾಗಿ ಮಾಡಿಕೊಂಡಿದ್ದಾನೆ, ಒಂದು ಆಟವನ್ನಾಗಿ ಮಾಡಿಕೊಂಡಿದ್ದಾನೆ, ಉಸಿರನ್ನಾಗಿ ಮಾಡಿಕೊಂಡಿದ್ದಾನೆ, ಅದರಲ್ಲೇ ತನ್ನ ಆನಂದವನ್ನ ಕಾಣೋದಕ್ಕೆ ಹೊರಟಿದ್ದಾನೆ, ಅಂತಹ ಧೀರನಿಗೆ ಎಲ್ಲ ಭೋಗಗಳು ಕಾಲುಬಳಿ ಬಂದು ಬೀಳುವಂತಹದ್ದೇ ಹೊರತು ಯಕ್ಕಶ್ಚಿತ್ ವ್ಯಕ್ತಿಯೋ ಅಥವಾ ಹೋರಾಟವನ್ನು ಕಂಡು ಹೆದರುವವನೋ ಇವರಿಗೆ ಎಂದಿಗಾದರೂ ಕೂಡ ಯಶಸ್ಸು ಸಿಗೋದಕ್ಕೆ ಸಾಧ್ಯವೇ? ಅದಕ್ಕೋಸ್ಕರವೇ ವಿವೇಕಾನಂದರು ಮಾನವನ ಔನ್ನತ್ಯವನ್ನು ಕುರಿತು ಹೇಳಿ 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 ಸುಮ್ಮನೆ ಹೇಳಲಿಲ್ಲ, ಅದಕ್ಕೆ ಬೇಕಾದ ದಾರಿಗಳನ್ನೂ ತೋರಿಸಿದರು. ಅದನ್ನು ಧೀರತನ ಅಂತ ಕರೆದ್ರು. ಧೀರತನ ಅಂತ ಕರೆಯೋದ್ರೆ ಅದೇನೋ ಎಕ್ಸ್ಟ್ರಾ ಅಡ್ಜೆಕ್ಟಿವ್ ಆಗಿಬಿಡಬಹುದು. ಕೆಲವರು ಧೀರರಿರ್ತಾರೆ ಮನುಷ್ಯರಲ್ಲಿ, ಕೆಲವರು ಧೀರ ಇರೋದಿಲ್ಲ.
ಆದ್ರೆ ಮನುಷ್ಯತ್ವವೇ ಧೀರತನದ ಜೊತೆಗೆ ನಾವು ಒಟ್ಟಿಗೆ ಹಾಕಿಬಿಟ್ರೆ, ಧೀರತನ ಅನ್ನುವಂತಹದ್ದು ಒಂದೇ, ಮನುಷ್ಯತ್ವ ಅನ್ನುವಂತಹದ್ದು ಒಂದೇ ಅನ್ನುವಷ್ಟು ಮಟ್ಟಿಗೆ ವಿವೇಕಾನಂದರು ಆ ಧೀರತನವನ್ನ ಮನುಷ್ಯನ ಜೊತೆಗೆ ಸೇರಿಸಿದ್ರು. ನೀನು ಮನುಷ್ಯನಾಗಬೇಕು ಅಂತಂದ್ರೆ ನೀನು ಧೀರನಾಗಬೇಕು, ಇಲ್ಲ ಅಂತಂದ್ರೆ ಮಹಾಭಾರತ ಹೇಳುತ್ತೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯರ ಹಾಗೆ ಕಾಣ್ತಿದ್ದಾರೆ, ಆದ್ರೆ ಮನುಷ್ಯರೇನು ಅಲ್ಲ. ಅವರು ಮನುಷ್ಯರ ಹಾಗೆ ಕಾಣ್ತಿದ್ದಾರೆ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಆದ್ರೆ ಮನುಷ್ಯನಾಗಬೇಕು ಅಂತಂದ್ರೆ ಅವನಿಗೆ ಒಂದು ಧೀರತನ ಬೇಕು. ಭಾರತೀಯ ಚಿಂತನೆಯಲ್ಲೂ ಕೂಡ ಮನುಷ್ಯ ಅಂತಂದ್ರೆ ಈ ರೀತಿ ಈ ಹ್ಯೂಮನ್ ಫಿಸಿಕಲ್ ಸೆಟಪ್, ಸೈಕೋ ಫಿಸಿಕಲ್ ಸೆಟಪ್ ಇರತಕ್ಕಂತಹ ವ್ಯಕ್ತಿಯನ್ನ ಭಾರತೀಯ ಚಿಂತನೆ ಮನುಷ್ಯ ಅಂತ ಕರೆಯುವುದಿಲ್ಲ. ಧರ್ಮವನ್ನು ಅನುಸರಿಸಿದವನು ಮನುಷ್ಯ ಅಥವಾ ಮನುಧರ್ಮವನ್ನು ಅನುಸರಿಸಿದವನು ಮನುಷ್ಯ ಅಂತ ಮನು ಹೇಳೋದು. ಮನುಧರ್ಮವನ್ನು ಅನುಸರಿಸಿದವನು ಮನುಷ್ಯ. ಆ ಮನುಧರ್ಮ ಬಹಳ ದೊಡ್ಡದಿದೆ, ಆದರೆ ಸಣ್ಣ ಸಂಗ್ರಹ ರೂಪದಲ್ಲಿ ಮನು 10 ಲಕ್ಷಣಗಳನ್ನು ಹೇಳ್ತಾನೆ. ಯಾರ ವ್ಯಕ್ತಿತ್ವದಲ್ಲಿ ಈ 10 ಲಕ್ಷಣಗಳು ಕಾಣ್ತಾ ಇದೆಯೋ ಅವನು ಮನುಷ್ಯ. ಆ 10 ಲಕ್ಷಣಗಳು ಸಾಮಾನ್ಯವಾದದ್ದಲ್ಲ, ಕೇವಲ ಧೀರನಿಗೆ ಮಾತ್ರ ಇರಬಹುದಾದ ಲಕ್ಷಣಗಳು. ಧೀರತನವಿಲ್ಲದವನು ಮನುಷ್ಯ ಅಲ್ಲ ಅನ್ನೋದನ್ನ ಮನು ಕೂಡ ಹೇಳ್ದ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನು ಹೇಳಿದ್ರು, ನೀನೊಬ್ಬ ಮ್ಯಾನ್. ಸ್ವಾಮೀಜಿ 10 ರೀತಿಯಲ್ಲಿ ವಿವೇಕಾನಂದರನ್ನು ಕೇಳಿದ್ದುಂಟು, ನಿಮ್ಮ ಮೆಸೇಜ್ ಏನು ಅಂತ. 10 ರೀತಿಯಲ್ಲಿ ಅವ್ರು ಹೇಳಿದ್ದುಂಟು, ಆದ್ರೆ ಅರ್ಥ ಒಂದೇ, ಸಾರ ಒಂದೇ. ವಾಟ್ ಇಸ್ ಯುವರ್ ಮೆಸೇಜ್? ಒಬ್ಬ ಕೇಳ್ತಾನೆ, ವೈ ಬಿ ಎ ಮ್ಯಾನ್ ಫಸ್ಟ್, ಬಿ ಎ ಮ್ಯಾನ್ ಫಸ್ಟ್. ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ವಿಮೆನ್? ವೈ ಸೇಮ್ ಆಸ್ ದಟ್ ಐ ಹ್ಯಾವ್ ಫಾರ್ ಮೆನ್. ಬಿ ವಿಮೆನ್ ಫಸ್ಟ್, ಬಿ ವಿಮೆನ್ ಫಸ್ಟ್, ಬಿ ಎ ಮ್ಯಾನ್ ಫಸ್ಟ್. ಮೊದಲು ಒಬ್ಬ ಮನುಷ್ಯನಾಗೋ. ಮನುಷ್ಯತ್ವದ ಕಲ್ಪನೆ ಎಷ್ಟು ಈ ವಿವೇಕಾನಂದ ಜೀವನದಲ್ಲಿ, ಅವರ ಸಿದ್ಧಾಂತದಲ್ಲಿ, ಅವರ ದೃಷ್ಟಿಯಲ್ಲಿ ಮನುಷ್ಯನ ಕಲ್ಪನೆ ಎಷ್ಟು. ಯಾರು ಮನುಷ್ಯ? ವಾಪಸ್ ಬಂದ ಮೇಲೆ ಕಲ್ಕತ್ತೆಗೆ ಅಮೆರಿಕದಿಂದ ವಾಪಸ್ ಬಂದ ಮೇಲೆ ದಕ್ಷಿಣೇಶ್ವರಕ್ಕೆ ಹೋಗಿ, ಮೊದಲ ಬಾರಿಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಕಾಳಿಯ ಮುಂದೆ ನಿಂತುಕೊಂಡು ವಿವೇಕಾನಂದ ಪ್ರಾರ್ಥನೆ ಮಾಡ್ತಾರೆ, ಅಮ್ಮ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡು, ನನ್ನನ್ನೊಬ್ಬ ಮನುಷ್ಯನನ್ನಾಗಿ ಮಾಡು. ಕೇವಲ 2.5-3 ವರ್ಷದಲ್ಲಿ ಕೈಯಲ್ಲಿ ಕಾಸಿಲ್ಲದೆ ಇದ್ದಂತಹ ಬಿಡುಗೈ ಸನ್ಯಾಸಿ, ನಿಮಗೆ ಧರ್ಮ ಸಮ್ಮೇಳನದಲ್ಲಿ ಅವಕಾಶವೇ ಇಲ್ಲ ಅಂತ ಅವಕಾಶವನ್ನು ಆ ಕಡೆ ತಳ್ಳಿದ್ದಂತ ಸಂದರ್ಭದಲ್ಲಿ, ಅಂತ ವಿಷಮ ಪರಿಸ್ಥಿತಿಯಲ್ಲಿ, ಕೊರೆಯುವ ಚಳಿಯಲ್ಲಿ ನನಗೆ ಬಂದಂತಹ ಕಷ್ಟಗಳು ಮತ್ತೊಬ್ಬ ಹಿಂದೂವಿಗೆ ಬಂದಿದ್ರೆ ಅವನು ಸತ್ತೇ ಹೋಗ್ತಾ ಇದ್ದ ಅಂತ ಮುಂದೆ ವಿವೇಕಾನಂದರು ಹೇಳುವಷ್ಟು ಮಟ್ಟಿಗೆ ಕಷ್ಟಕರವಾಗಿರ್ತಕ್ಕಂತಹ ಸನ್ನಿವೇಶದಲ್ಲಿ ಎದುರಿಸಿ ಗೆದ್ದು ವಿಶ್ವ ವಿಜೇತನಾಗಿ ಭಾರತಕ್ಕೆ ವಾಪಸ್ ಬಂದ ಮೇಲೂ ವಿವೇಕಾನಂದರು ಭವತಾರಣಿಯ ಮುಂದೆ ನಿಂತುಕೊಂಡು ಕೇಳ್ತಾ ಇದ್ದಾರೆ, ಅಮ್ಮ ನನ್ನನ್ನೊಬ್ಬ ಮನುಷ್ಯನನ್ನಾಗಿ ಮಾಡು. ಹಾಗಾದ್ರೆ ಇವರ ಕಲ್ಪನೆಯಲ್ಲಿ ಆ ಮನುಷ್ಯ ಅಂದ್ರೆ ಏನು? ಅದೊಂದು ಹಿಮಾಲಯವೋ, ಅದೊಂದು ನಭೋಮಂಡಲವೋ, ಅದೊಂದು ತ್ರಿವಿಕ್ರಮನೋ? ಈಗಾಗಲೇ ಅವರು ಮನುಷ್ಯನೇ, ಮನುಷ್ಯರಲ್ಲಿ ಮಹಾಮನುಷ್ಯ, ಪುರುಷ ಸಿಂಹ ಜಗತ್ತಿಗೆ ಗೊತ್ತಿದೆ. ಎಲ್ಲೆಲ್ಲೂ ರೋಲಾನ್ ಮಾತನ್ನ ಹೇಳಬೇಕು ಅಂತಂದ್ರೆ ದಿ ರಿಮಾರ್ಕಬಲ್ ಫೀಚರ್ ಅಬೌಟ್ ವಿವೇಕಾನಂದ ವಾಸ್ ಹಿಸ್ ಕಿಂಗ್ಲಿನೆಸ್. ಇಟ್ ವಾಸ್ ಇಂಪಾಸಿಬಲ್ ಫಾರ್ ಎನಿವನ್ ಟು ಇಮ್ಯಾಜಿನ್ ಹಿಮ್ ಇನ್ ದಿ ಸೆಕೆಂಡ್ ಪ್ಲೇಸ್. ನೋ ಒನ್ ವುಡ್ ಡೇರ್ ಅಪ್ರೋಚ್ ಹಿಮ್ ವಿಥೌಟ್ ಪೇಯಿಂಗ್ ಹಿಮ್ ದಿ ಹೈಯೆಸ್ಟ್ ರೆಸ್ಪೆಕ್ಟ್. ಇಂತಹ ಗುಣವಾಚಕಗಳು ಸಾಮಾನ್ಯ ವ್ಯಕ್ತಿಗೆ ಸಿಗುತ್ತವೆ? ಬೆಸ್ಸಿ ಸ್ಟರ್ಜಸ್ ಅನ್ನುವಂತವಳು ಹೇಳ್ತಾಳೆ, 2 men have impressed me in my life. One is Vivekananda and the other one is Emperor Kaiser of Germany. ಎಂಪರರ್ ಕೈಸರ್, ಜರ್ಮನಿಯ ಎಂಪರರ್ ಹೇಗೆ, ಈ ಬಿಡುಗೈ ಭಿಕ್ಷುಕ ಸನ್ಯಾಸಿ ಹೇಗೆ, ಇವರಿಬ್ಬರು ಈಕ್ವೇಟ್ ಮಾಡ್ತಾ ಇದ್ದಾಳೆ. ಆದ್ರೆ ಅವಳು ಗೊತ್ತಿಲ್ಲ, ಎಂಪರರ್ ಕೈಸರ್ಗಳು 1 ಕೋಟಿ ಜನ ಹಾಕಿದ್ರು ಒಬ್ಬ ವಿವೇಕಾನಂದ್ರ ಆಗುವುದಿಲ್ಲ. ಆದರೂ ಕೂಡ ಅಷ್ಟೇ ಸಾಕು, ಅಷ್ಟನ್ನೇ ನೋಡಿದ್ರೆ ಸಾಕು ನಾವು, ಏನ್ ಅದ್ಭುತ ಇವರು, ಯಾರಿವನು ಅಂತ ಬೆರಗಾಗುವಂತೆ ಇದ್ದಂತಹ ವ್ಯಕ್ತಿ. ಶ್ರೀರಾಮಕೃಷ್ಣರ ಮಾತಿನಲ್ಲಿ ಇಲ್ಲಿಗೆ ಎಷ್ಟೋ ಜನ ಬಂದಿದ್ದಾರೆ, ನರೇಂದ್ರನಂತವರು ಯಾರೂ ಬಂದಿಲ್ಲ. 1-2 ಗುಣವಾಚಕಗಳು. ಗುರುವೇನೋ ತಮ್ಮ ಶಿಷ್ಯನ ಮೇಲಿನ ಅಭಿಮಾನ ಇರಬಹುದು. ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲಿ ಆ ಪತ್ರಿಕೆಗಳು, ಹಾರ್ವರ್ಡ್ ಫಿಲಸಾಫಿಕಲ್ ಕ್ಲಬ್ ನಲ್ಲಿ ನಡೆದಂತ ಇಂಟರ್ವ್ಯೂ, ಆ ಲಿನ್ ಅನ್ನುವಂತ ಒಂದು ಕಾಲೇಜಿನಲ್ಲಿ, ಆ ಲಿನ್ ಕಾಲೇಜಿನಲ್ಲಿ ಪ್ರೊಫೆಸರ್ಗಳು, ಪಾದ್ರಿಗಳು ಎಲ್ಲ ಒಟ್ಟಿಗೆ ವಿವೇಕಾನಂದರ ಜೊತೆ ವಾದಕ್ಕೆ ಇಳಿದಾಗ ಒಬ್ಬ ಹುಡುಗ ಪಾಪ ಇನ್ನೂ ಸರಿಯಾಗಿ ಹಾಲುಗೆನ್ನೆ ಇವಂದು ಬಲ್ತಿಲ್ಲ, ಈ ಹುಡುಗನ ಜೊತೆ ಎಷ್ಟು ಜನ ಪ್ರೊಫೆಸರ್ಗಳು ಒಟ್ಟಿಗೆ ಅಮರಿಕೊಳ್ಳೋದ ಇವನ ಮೇಲೆ ಅಂತ ಹೇಳ್ಬಿಟ್ಟು ಒಬ್ಬಳು ಹುಡುಗಿ ಮುಂದೆ ಬರೀತಾಳೆ ತನ್ನ ಸ್ಮೃತಿಯಲ್ಲಿ. ಆ ಭಾರತೀಯ ಸನ್ಯಾಸಿ ಮೇಲೆ ಒಟ್ಟಿಗೆ 50 ಜನ ವಾದದಲ್ಲಿ ಎದುರಿಸಿದ್ರು ಅವನನ್ನ. ಪ್ರಶ್ನೆಗಳ ಸುರಿಮಳಿಯನ್ನೇ ಹಾಕಿದ್ರು. ಅಯ್ಯೋ ಪಾಪ ಅಂತ ಅನಿಸ್ತಿತ್ತು ನನಗೆ. ಆದರೆ ನೋಡ್ತೇನೆ, ಒಂದು ಬೆಕ್ಕು 20 ಇಲಿಗಳ ಜೊತೆ ಆಟವಾಡುವಂತೆ ಆ ಭಾರತೀಯ ಯುವಕ ಇವರ ಬಾಯಿ ತುಂಡರಿಸ್ಬಿಟ್ಟ. ಅದು ಬೆಕ್ಕು, ಬೇರೆಯವರೆಲ್ಲ ಯಾರು? ಇಲಿಗಳು, ಸಂಡಿಲಿ ಜೊಂಡಿಲಿ ಅಂತ ಬೊಮ್ಮನಹಳ್ಳಿಯ ಕಿಂದರ ಜೋಗಿನಲ್ಲಿ ಬರೋ ಹಾಗೆ. 100 ಇಲಿಗಳಿದ್ರೆ ಏನಂತೆ ಬೆಕ್ಕಿನ ಮುಂದೆ. ಹೇಗೆ ಅವರನ್ನೆಲ್ಲ ಬಾಯಿ ಮುಚ್ಚಿಸಿದ, ಏನು ಆಶ್ಚರ್ಯ ಇದು. ಯಾರು ಅದು ವಿದ್ಯಾರ್ಥಿಯಾಗಿರ್ಲಿ, ಪ್ರೊಫೆಸರ್, ಸ್ವಾಮೀಜಿ, ಟು ಆಸ್ಕ್ ಯು ಫಾರ್ ಎ ಕ್ರೆಡೆನ್ಷಿಯಲ್,
ನನ್ನ ಹತ್ರ ಪರಿಚಯ ಪತ್ರ ಇಲ್ಲ ಅಂತ ಹೇಳಿದಾಗ ವಿವೇಕಾನಂದರು ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ಗೆ ಅವರ ಪ್ರತಿಕ್ರಿಯೆ ಏನು? ಟು ಆಸ್ಕ್ ಯು ಫಾರ್ ಎ ಕ್ರಿಡೆನ್ಷಿಯಲ್ ಈಸ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್. ಹಿಯರ್ ಈಸ್ ಅ ಮಾಂಗ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಇವೆಲ್ಲ ಸಾಮಾನ್ಯವಾದ ಗುಣವಾಚಕಗಳೇ. ಇಂಥ ವ್ಯಕ್ತಿ ಆ ಭವತಾರಣಿಯ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದಾನೆ, ಅಮ್ಮ ನನ್ನನ್ನು ಮನುಷ್ಯನನ್ನಾಗಿ ಮಾಡು. ಆ ಕಲ್ಪನೆಯಲ್ಲಿ ವಿವೇಕಾನಂದರು ಹೇಳಿದ್ರು, ಬಿ ಎ ಮ್ಯಾನ್ ಫಸ್ಟ್, ಬಿ ಎ ಮ್ಯಾನ್ ಫಸ್ಟ್. The older I grow, the more everything seems to me to lie in manliness. Sister Nivedita ಅವರು ಹೇಳಿದಂತ ಮಾತು. The older I grow, the more everything seems to me to lie in manliness. Manliness is the one solution. A new kind of man. You all must become a new kind of man. ಆ ರೀತಿಯ ಮನುಷ್ಯ ಆಗಬೇಕು ಅಂದ್ರೆ ಅವನು ಧೀರ, ಧೀರ ಭೋಗ್ಯ ವಸುಂಧರ. ಧೀರನಿಗೂ ಮತ್ತು ಮನುಷ್ಯನಿಗೂ ವ್ಯತ್ಯಾಸವೇ ಇಲ್ಲ. ಇಲ್ಲದೆ ಹೋದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಹಾಗಾದ್ರೆ ನಾವು ನಮ್ಮನ್ನು ಮನುಷ್ಯರು ಅಂತ ಪರಿಗಣಿಸಿಕೊಳ್ಳೋದು? ನಮ್ಮನ್ನೇ ನಾವು ವಿಶ್ಲೇಷಿಸ್ಕೋಬೇಕು. ವಿವೇಕಾನಂದರು ಅನ್ನುವಂತಹ ನಭೋಮಂಡಲದಷ್ಟು ಎತ್ತರವಾದ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡು, ಸ್ವಾಮೀಜಿ ಹಾಗಾದ್ರೆ ನಾವು ಎಲ್ಲಿದ್ದೇವೆ, ನಮ್ಮ ಗತಿ ಏನು? ಸ್ವಾಮೀಜಿ ಹೇಳಿದ್ದಾರೆ, ಸ್ಟ್ರಗಲ್. ನನ್ನ ಹಾಗೆ ನೀನು ಹೋರಾಟಬಲ್ಲೆಯೋ? ಹೋರಾಟವನ್ನೇ ನಿನ್ನ ಉಸಿರನ್ನಾಗಿ ಮಾಡಿಕೊಳ್ಳಬಲ್ಲೆಯೋ? ಅದಕ್ಕೋಸ್ಕರ ನಾನು ಹೇಳ್ತೇನೆ, ಐ ವಾಂಟ್ ಮೆನ್ ಹೂ ಹ್ಯಾವ್ ಐರನ್ ಮಸಲ್ಸ್, ಮೆನ್ ವಿತ್ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್. The willpower of whom is made of the same material of which the thunderbolt is made, sincere to backbone and 100 such. I can revolutionize the world. ಕಬ್ಬಿಣದ ಮಾಂಸಖಂಡ ಬೇಕದಕ್ಕೆ, ಆ ರೀತಿಯ ಮನುಷ್ಯರಾಗುವುದಕ್ಕೆ. ಅಂಥದ್ದೆಲ್ಲ ಬರೋದೇ ಹೋರಾಟದಲ್ಲಿ. ಬೆಚ್ಚಿಗೆ ಮಲಕೊಂಡವರಿಗೆ ಅಂತಹ ಒಂದು ಶಕ್ತಿ, ಅಂತಹ ಒಂದು ವ್ಯಕ್ತಿತ್ವ, ಅಂತಹ ಒಂದು ಹೆಗ್ಗಳಿಕೆ, ಆ ರೀತಿಯ ತ್ರಿವಿಕ್ರಮನ ಒಂದು ಸ್ಥಾನ ಸ್ಥಿತಿ ಅವೆಲ್ಲ ಕೂಡ ಎಲ್ಲಿ ಬರುತ್ತೆ? ಯಾವಾಗಲೂ ಹೋರಾಟದಿಂದಲೇ ಬರುವಂತಹದ್ದು, ಹೋರಾಟದಿಂದಲೇ ಬರುವಂತಹದ್ದು. 100 ರೀತಿಯಲ್ಲಿ ಹೋರಾಟ ಇರಬಹುದು. ಕತ್ತಿಯನ್ನು ಹಿಡ್ಕೊಂಡೇ ಹೋರಾಟ ಮಾಡಬೇಕು ಅಂತಲ್ಲ. ಯಾವ ಪರಿಸ್ಥಿತಿಯೇ ಇರಲಿ, ಎಷ್ಟು ವಿಷಮವಾಗಿಯೇ ಪರಿಸ್ಥಿತಿಯೇ ಇರಲಿ, ನಾವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಮೆಟ್ಟಿ ನಿಲ್ಲಬೇಕು. ಇದು ವಿವೇಕಾನಂದರ ಎಲ್ಲಾ ಬೋಧನೆಗಳ ಸಾರ. ಮನುಷ್ಯನೇ, ಯಾವ ಪ್ರಪಂಚ ನಿನಗೆ ಏನಾದ್ರೂ ಮಾಡೀತು, ಎಂಥ ವಿಶ್ವ ನಿನ್ನ ಮುಂದೆ ಏನಾದ್ರೂ ಮಾಡೀತು, ಇದೆಲ್ಲ ವಿಶ್ವ 28 ನಾವು ನೋಡ್ತೀವಲ್ಲ, ನಿನ್ನ ಕಾಲ ಮೇಲೆ ಕುಳಿತುಕೊಳ್ಳಬಹುದಾದ ಒಂದು ಧೂಳಿನ ಕಣ. ನೀನು ಸಾಮಾನ್ಯನ. ಇಲ್ಲಿಯವರೆಗೆ ಬಂದ ಪ್ರವಾದಿಗಳು ಮನುಷ್ಯನ ಗಮನವನ್ನು ದೇವರ ಬಗ್ಗೆ, ದೇವರ ಕಡೆಗೆ ತಿರುಗಿಸಿದ್ರು. ಆದರೆ ಈ ಮಹಾಪ್ರವಾದಿ ಮನುಷ್ಯನ ಗಮನವನ್ನ ಮನುಷ್ಯನ ಕಡೆಗೆ, ಅಥವಾ ಇನ್ನೂ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ದೇವರೇ ಮನುಷ್ಯನ ನೋಡಿ ಹೊಟ್ಟೆ ಕಿಚ್ಚುಪಟ್ಟುಕೊಳ್ಬೇಕು, ಆ ರೀತಿಯಲ್ಲಿ ಮನುಷ್ಯನ ಶಕ್ತಿಗಳ ಪರಿಚಯ ಮಾಡಿಕೊಟ್ರು. ವಿವೇಕಾನಂದರು ಬಂದ ನಂತರ ಯಾರಾದರೂ ಮನುಷ್ಯರು ತನ್ನ ದುರ್ಬಲ ಅಂತ ಭಾವಿಸುವುದಾದರೆ ಅವನಂತಹ ಪಾಪಿಷ್ಠ ಯಾರೂ ಇಲ್ಲ, ಅವನಂತಹ ದುರದೃಷ್ಟವಂತ ಯಾರೂ ಇಲ್ಲ. ವಿವೇಕಾನಂದರು ಬರುವುದಕ್ಕಿಂತ ಮುಂಚೆ ಹಾಗೆ ಭಾವಿಸಿರಬಹುದು. ಅವರು ಬಂದ ಮೇಲೂ ಕೂಡ ನಾನು ಕೈಲಾಗದವನು ಅಂತ ಭಾವಿಸಿದ್ರೆ ಅದಕ್ಕಿಂತ ದೊಡ್ಡ ಪಾಪವೇ ಯಾವುದೂ ಇಲ್ಲ. ಸ್ವಯಂ ಸ್ವಾಮೀಜಿ ಅದನ್ನು ಹೇಳ್ತಾರೆ. Never think there is anything impossible for you. Never say no. Never say I cannot. If there is any sin in this world, this is the only sin, to think that you are weak or others are weak. Nothing is impossible for the soul. It is the greatest heresy to think so. Nothing is impossible for the soul. ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್. ಆದರೆ ಇದೆಲ್ಲ ಜಾಗೃತಗೊಳ್ಳಬೇಕಲ್ಲ. ಇಂತಹ ಶಕ್ತಿಗಳು ಒಳಗಡೆ ಇದ್ರೂ ಅದು ಜಾಗೃತವಾಗಬೇಕಲ್ಲ. ಹೇಗೆ ಅದನ್ನು ಜಾಗೃತಗೊಳಿಸೋದು? ಸುಮ್ಮನೆ ಆಗುವುದಿಲ್ಲ. ಯಾವ ಕಾಲಕ್ಕೂ ಕೂಡ ಸುಮ್ಮನೆ ಕುಳಿತುಕೊಂಡ್ರೆ ಆಗುವುದಿಲ್ಲ. ಒಬ್ಬ ಪಾಶ್ಚಾತ್ಯ ಚಿಂತಕ ಬಹಳ ಚೆನ್ನಾಗಿ ಹೇಳ್ತಾನೆ. ಒಬ್ಬ ರಾಜ ತನ್ನ ಎಲ್ಲಾ ಮಂತ್ರಿಗಳಿಗೆ ಒಂದು ಮಾತು ಹೇಳಿದಂತೆ, ಒಂದು ವಾಕ್ಯದಲ್ಲಿ ಒಬ್ಬ ಮನುಷ್ಯನ ಯಶಸ್ಸಿಗೆ, ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಕಾರಣೀಭೂತವಾದಂತಹ ಒಂದು ವಾಕ್ಯವನ್ನು ಹೇಳಿ, ಒಂದು ವಾಕ್ಯದಲ್ಲಿ ನೀವು ಬರ್ಕೊಂಡು ಬಂದ್ಬಿಡಿ. ಒಂದೇ ವಾಕ್ಯದಲ್ಲಿರಬೇಕು, ಯಾವ ವ್ಯಕ್ತಿಗೂ ಉದ್ಧಾರಕ್ಕೆ ಕಾರಣೀಭೂತವಾಗುವಂತ ಅಂಶ ಆಗಬೇಕು ಅಂತ ಅದೊಂದು ಬರ್ಕೊಂಡು ಬನ್ನಿ. ಯಾರ್ಯಾರೋ ಎಷ್ಟೆಷ್ಟೋ ಬರ್ಕೊಂಡು ಬಂದ್ರು. ಕೊನೆಗೆ ಒಬ್ಬ ಅದ್ಭುತವಾದಂತಹ ಒಂದು ವಾಕ್ಯ ಬರ್ಕೊಂಡು ಬಂದಿದ್ದ. ಏನದು? ದೇರ್ ಈಸ್ ನೋ ಫ್ರೀ ಮೀಲ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನಲ್ಲಿ ಪುಕ್ಕಟೆ ಊಟ ಅನ್ನುವಂತಹದ್ದು ಇಲ್ಲ. ಈ ಜಗತ್ತಿನಲ್ಲಿ ಉಚಿತವಾಗಿ ಊಟ ಸಿಗುತ್ತೆ ಎನ್ನುವಂತಹದ್ದು ಇಲ್ಲ. ಪ್ರಯತ್ನದಿಂದ ಏನು ಬೇಕಾದ್ರೂ ಪಡ್ಕೊಳ್ಳುವುದು ಸುಲಭ. ಪ್ರಯತ್ನದಿಂದ ಏನು ಬೇಕಾದ್ರೂ ಪಡ್ಕೊಳ್ಬಹುದು. ಅದು ಎಷ್ಟು ಸತ್ಯವೋ ಪ್ರಯತ್ನಹೀನನಿಗೆ ಏನೂ ಸಿಗುವುದಿಲ್ಲ ಅನ್ನುವಂತಹದ್ದು ಅಷ್ಟೇ ಸತ್ಯ. ಪ್ರಯತ್ನಹೀನನಿಗೆ ಏನೂ ಸಿಗುವುದಿಲ್ಲ ಅನ್ನುವಂತಹದ್ದು ಎಷ್ಟು ಸತ್ಯವೋ ಪ್ರಯತ್ನಶೀಲನಿಗೆ ಬಯಸಿದ್ದೆಲ್ಲ ಸಿಗುತ್ತೆ ಅನ್ನುವಂತಹದ್ದು ಅಷ್ಟೇ ಸತ್ಯ. ಯಾವುದೇ ಕಾಲದ, ಅದು ನೆಪೋಲಿಯನ್ನ ಮಾತಿರಲಿ, ನೆಪೋಲಿಯನ್ನ ಮಾತಾವಾಗಲೇ ಹೇಳಿದೆ. ಲಿಯೋನಾರ್ಡೋ ಡವಿಂಚಿ ಬಹುಶಃ ಈ ಪ್ರಪಂಚ ಕಂಡಿರ್ತಕ್ಕಂಥ ಮಹಾ ಮೇಧಾವಿ, ಮಹಾ ಪ್ರತಿಭಾವಂತ. ಆತ ಹೇಳ್ತಾನೆ, ಓ ಲಾರ್ಡ್,
ದೌ ಗಿವೆಸ್ಟ್ ಎವ್ರಿಥಿಂಗ್ ಅಟ್ ದಿ ಪ್ರೈಸ್ ಆಫ್ ಅನ್ ಎಫರ್ಟ್. ಹೇ ಭಗವಂತ, ನೀನು ಎಷ್ಟು ದೊಡ್ಡವನು, ಪ್ರಯತ್ನ ಒಂದು ಮಾಡಿಬಿಟ್ರೆ ಏನು ಬೇಕಾದರೂ ಕೊಡ್ತೀಯಲ್ಲ. ನೀನು ಪ್ರಯತ್ನ ಒಂದು ಮಾಡಿಬಿಟ್ರೆ ಏನು ಬೇಕಾದರೂ ಕೊಡ್ತೀಯಲ್ಲ. ಏನು ಬೇಕಾದರೂ ಅದನ್ನೇ ವಶಿಷ್ಠ ಮಹರ್ಷಿ ಶ್ರೀರಾಮಚಂದ್ರನಿಗೆ ಹೇಳುವಾಗ ಯೋಗ ವಾಸಿಷ್ಠದಲ್ಲಿ ಹೇಳ್ತಾನೆ, ನೋಡು ರಾಮ, ಪ್ರಯತ್ನಕ್ಕೆ ಸಿಗಲಾರದಂತಹ ಒಂದು ವಸ್ತುವನ್ನ ಈ ಸೃಷ್ಟಿಯಲ್ಲಿ ತರಬಾರದು ಅಂತ ಸೃಷ್ಟಿಕರ್ತನಿಗೆ ಆಜ್ಞೆಯಾಗಿದೆ. ಪ್ರಯತ್ನಕ್ಕೆ ಸಿಗಲಾರದ ವಸ್ತುವನ್ನು ಸೃಷ್ಟಿಗೆ ತರಬಾರದು, ಸೃಷ್ಟಿಸಬಾರದಂತಹ ವಸ್ತುವನ್ನ. ಹಾಗಾದ್ರೆ ಸೃಷ್ಟಿಯಲ್ಲಿ ಎಂತಹ ವಸ್ತುಗಳಿರಬೇಕು? ಯಾವ ಯಾವ ವಸ್ತುಗಳು ಪ್ರಯತ್ನಕ್ಕೆ ಸಿಗುತ್ತವೆಯೋ ಅಂಥ ವಸ್ತುಗಳು ಮಾತ್ರವೇ ಸೃಷ್ಟಿಸಲ್ಪಡಬೇಕು, ಬೇರೆ ವಸ್ತುಗಳು ಸೃಷ್ಟಿಸಲ್ಪಡಬಾರದು. ಹಾಗಾದ್ರೆ ಪ್ರಯತ್ನಕ್ಕೆ ಮೀರಿರ್ತಕ್ಕಂಥದ್ದು ಯಾವುದಿದೆ? ದೌ ಗಿವೆಸ್ಟ್ ಎವ್ರಿಥಿಂಗ್ ಅಟ್ ದಿ ಪ್ರೈಸ್ ಆಫ್ ಅನ್ ಎಫರ್ಟ್, ಓ ಲಾರ್ಡ್. ಯಾಕೆ ಈ ರೀತಿ ಮಾತುಗಳು ಯಾಕೆ ಆಡಿದ್ರು? ವಿವೇಕಾನಂದ ಹೇಳೋ ಪ್ರಕಾರ ಮನುಷ್ಯನ ಶಕ್ತಿಯನ್ನು ನಾವು ಊಹಿಸುವುದಕ್ಕಾದ್ರೂ ಸಾಧ್ಯವಾ? ಅದಕ್ಕೋಸ್ಕರ ನಾ ಹೇಳಿದ್ದು, ದೇವರೇ ಮನುಷ್ಯನ ನೋಡಿ ಅಸೂಯೆ ಪಟ್ಕೊಳ್ಬೇಕು ಅನ್ನೋಷ್ಟು ಮಟ್ಟಿಗೆ ಈ ಮಾನುಷ ಜನ್ಮ ಅನ್ನುವಂತಹದ್ದು ಸೌಭಾಗ್ಯವನ್ನು ಪಡ್ಕೊಂಡಿದೆಯಲ್ಲ, ಇದನ್ನು ಉಪಯೋಗಿಸಿಕೊಂಡಾಗ ಯಾವುದು ನಮಗೆ ಒಂದು ಸವಾಲಾಗಿ ನಿಂತುಕೊಳ್ಳಬಲ್ಲದು? ಯಾವುದೊಂದು ಸವಾಲಾಗಿ ಯಾವುದೂ ಸಾಧ್ಯವಿಲ್ಲ. ಯಾವುದೋ ಒಂದು ಸವಾಲಾಗಿ ನಿಂತ್ಕೊಳ್ಳೋಕೆ ಸಾಧ್ಯವಿಲ್ಲ. ಒಂದು ವಾಕ್ಯದಲ್ಲಿ ಸ್ವಾಮೀಜಿಯವರ ವಿವೇಕಾನಂದರ ಈ ಚಿಂತನೆಯನ್ನು ಒಂದು ವಾಕ್ಯದಲ್ಲಿ ಹೇಳಿ ಮುಂದಕ್ಕೆ ಹೋಗ್ತೇನೆ. ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. The one God that ever was, the one God that can ever exist, the one God, the only one God ಅಂತ ಬೇಕಾದ್ರೆ ಹೇಳಿರಬಹುದು ಅವರು, ಅಥವಾ ನಾವು ತಿಳ್ಕೊಂಡ್ರೆ ತಪ್ಪೇನೂ ಇಲ್ಲ. The only one God, perhaps the greatest of all gods. ಅದಕ್ಕೂ ಅದೇ ಅರ್ಥದಲ್ಲಿ ಇನ್ನೊಂದು ಹೇಳಿದ್ರು, ಬೇರೆ ಯಾವ ದೇವತೆಗಳು ಕೂಡ ನಿನಗೆ ಸಹಾಯ ಮಾಡುವುದಿಲ್ಲ, ನೀನೇ ದೇವರಾಗಿದ್ದೀಯಲ್ಲ, ಈ ದೇವತೆ ನಿನಗೆ ಸಹಾಯ ಮಾಡಲಿಲ್ಲ ಅಂದ್ರೆ, ಈ ದೇವತೆ ನಿನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಬೇರೆ ಯಾವ ದೇವರು ನಿನಗೆ ಸಹಾಯ ಮಾಡುವುದಿಲ್ಲ. 33 ಕೋಟಿ ಅಲ್ಲ, 99 ಕೋಟಿ ಇರಲಿ, ಅವರ್ಯಾರೂ ಸಹಾಯ ಮಾಡುವುದಿಲ್ಲ. ಈ ದೇವತೆ ನಿನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನೆನ್ಪಿಟ್ಕೋ. ಯಾಕೆ? ಇಲ್ಲಿರ್ತಕ್ಕಂಥ ಶಕ್ತಿ 33 ಕೋಟಿ ದೇವತೆಗಳನ್ನು ಒಟ್ಟಿಗೆ ಹಾಕಿದ್ರು ಕೂಡ ಇಲ್ಲ. ಹಾಗೆ ವಿವೇಕಾನಂದರನ್ನ ಅಮೆರಿಕದ ಪ್ರೊಫೆಸರ್ಗಳನ್ನು ಒಟ್ಟಿಗೆ ಹಾಕಿದ್ರೆ ಅವ್ರಿಗಿಂತಲೂ ಮೀರಿಸ್ತಾರೋ, ಹಾಗೆ ಬೇರೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲಾ ಶಕ್ತಿಗಳು, ಆ ಶಕ್ತಿ ಈ ಶಕ್ತಿ 28 ಬೇರೆ ಶಕ್ತಿ, ಆ ಒಂದು ಲ್ಯಾಬೊರೇಟರಿನಲ್ಲಿರ್ತಕ್ಕಂಥ ಶಕ್ತಿ, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಇನ್ಯಾವುದೋ ಒಂದು ಶಕ್ತಿ, ಪಂಚಭೂತಗಳು ಏನೇನಿರಬಹುದು, ಆ ಎಲ್ಲ ಶಕ್ತಿಗಳನ್ನು ಒಟ್ಟಿಗೆ ಹಾಕಿದ್ರು ಕೂಡ ಮನುಷ್ಯನ ಶಕ್ತಿಯಲ್ಲಿ ಒಂದು ಕಣವಾಗುವುದಿಲ್ಲ. ಅಷ್ಟು ಶಕ್ತಿಗಳನ್ನು ಒಟ್ಟಿಗೆ ಹಾಕಿ ಇಲ್ಲಿಗೆ ಕಳಿಸಲಾಗಿದೆ. ನಾನು ಆವಾಗ ಹೇಳ್ತಾ ಇರ್ತೇನೆ, ಯಾವುದೇ ತಂದೆಗೆ ತನ್ನ ಮಗ ತನ್ನನ್ನು ಮೀರಿಸಬೇಕು ಅಂತ ಆಸೆ ಇರುತ್ತೆ. ಯಾವುದೇ ಗುರುವಿಗೆ ತನ್ನ ಶಿಷ್ಯ ತನ್ನನ್ನು ಮೀರಿಸಬೇಕು ಅಂತ ಆಸೆ ಇರುತ್ತೆ. ಗುರು ಯಾರ ಕೈಯಲ್ಲೂ ಸೋಲೋಕೆ ಇಷ್ಟಪಡುವುದಿಲ್ಲ. ಸೋಲ್ಬೇಕಾದ್ರೆ ಶಿಷ್ಯನ ಕೈಯಲ್ಲಿ ಸೋಲೋಣ, ಅಥವಾ ನನ್ನ ಶಿಷ್ಯ ನನ್ನನ್ನು ಸೋಲಿಸಲಿ, ನನ್ನ ಮಗ ನನ್ನನ್ನು ಸೋಲಿಸಲಿ ಅಂತ ತಂದೆ ಇಷ್ಟಪಡ್ತಾನೆ, ಶಿಷ್ಯ ನನ್ನನ್ನು ಸೋಲಿಸಲಿ ಅಂತ ಗುರು ಇಷ್ಟಪಡ್ತಾನೆ. ಪರಮಾತ್ಮ ನಮಗೆ ತಂದೆ ಇದ್ದ ಹಾಗೆ, ಅವನು ಕೂಡ ನಮ್ಮಿಂದ ಸೋಲಿಸಲ್ಪಡಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇದ್ದಾನೆ. ಎಲ್ಲಾ ಧರ್ಮಗಳು ಒಪ್ಕೊಳ್ಳುತ್ತೆ ಅವನು ತಂದೆ ಅಂತ ಹೇಳಿ. ಅವನಿಗೂ ಈ ಆಸೆ ಇದೆ, ನನ್ನ ಮಕ್ಕಳು ನನ್ನನ್ನು ಸೋಲಿಸಲಿ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹೇಗೆ ಮಾಡಿದ್ದಾನೆ? ದಿ ವಂಡರ್ಫುಲ್ ಸೆರೆಬ್ರಲ್ ಸಿಸ್ಟಮ್, ಅದ್ಭುತವಾದಂತಹ ಒಂದು ವ್ಯವಸ್ಥೆ ಇಲ್ಲಿ ಒಳಗಡೆ ಮಾಡಿ ಕಳಿಸಿದ್ದಾನೆ. ಏನಿಟ್ಟಿದ್ದಾನೆ ಅವನು? ರಾತ್ರಿ ಹೊತ್ತು ಕತ್ತಲಾಗಬೇಕು, ಇದು ಭಗವಂತನ ನಿಯಮ. ಆದರೆ ಇವತ್ತು ಮನುಷ್ಯ ತನ್ನ ಬುದ್ಧಿಶಕ್ತಿಯ ಬಲದಿಂದ ರಾತ್ರಿ ಹೊತ್ತು ಕತ್ತಲಾಗಿದ್ದದನ್ನು ಹಗಲು ಮಾಡಿ ರಾತ್ರಿ ಹೊತ್ತು ಕ್ರಿಕೆಟ್ ಆಡ್ತಾ ಇದ್ದಾನೆ. ಹಗಲಿಗೂ ರಾತ್ರಿಗೂ ವ್ಯತ್ಯಾಸವಿಲ್ಲದಂತೆ ಭಗವಂತನಿಗೆ ಒಂದು ಸವಾಲು ಹಾಕಿದ್ದಾನೆ. ನೋಡು, ನಿನಗೆ ಒಂದು ಸವಾಲು ಹಾಕ್ತೇನೆ, ನಿನ್ನನ್ನು ಸೋಲಿಸಿದ್ದೇನೆ. ರಾತ್ರಿ ಕತ್ಲಾಗಬೇಕು ಅಂತ ನೀನು ಬಯಸದೆ ನಾನು ಹಗಲು ಮಾಡಿದ್ದೇನೆ. ಅದರಿಂದ ಅವನಿಗೇನು ಕೋಪ ಬಂದಿಲ್ಲ, ಅವನಿಗೇನು ಬೇಜಾರಾಗಿಲ್ಲ, ನಮಗೇನು ಹಿಡಿ ಶಾಪ ಹಾಕಿಲ್ಲ. ನೀರು ಮೇಲುಗಡೆಯಿಂದ ಕೆಳಕ್ಕೆ ಮಾತ್ರ ಹರಿಯಬೇಕು ಅಂತ ನಿಯಮ ಮಾಡಿದ್ದಾನೆ. ಆದ್ರೆ ನಾವು ಕೆಳಗಡೆಯಿಂದ ಮೇಲಕ್ಕೆ ಕಳಿಸ್ತಾ ಇದ್ದೇವೆ. ಎಲ್ಲೋ ಅರ್ಧ ಕಿಲೋಮೀಟರ್ ದೂರದಲ್ಲಿರೋ ವ್ಯಕ್ತಿಗೆ ನಾನು ಎಷ್ಟು ಜೋರಾಗಿ ಕೂಗಿದ್ರು ಕೇಳಿಸಬಾರದು ಅಂತ ಅಷ್ಟೇ ನಮ್ಮ ಸೌಂಡ್ ಬಾಕ್ಸ್ ಇಟ್ಟಿದ್ದಾನೆ. ಅಮೆರಿಕದಲ್ಲಿರೋ ವ್ಯಕ್ತಿಗೆ ಪಕ್ಕದ ವ್ಯಕ್ತಿ ಜೊತೆ ಮಾತಾಡಿದಾಗ ಪಿಸ್ಗುಟ್ಟು ಮಾತಾಡ್ತೇವೆ. ಅವನನ್ನು ಸೋಲಿಸಲಿಲ್ವೇ ನಾವು? ಅದರಿಂದ ಅವನು ಬೇಜಾರಾಗಿದೆಯಾ? ಹಾಗಾದ್ರೆ ವಿಜ್ಞಾನಿಗಳ ಕಮ್ಯುನಿಟಿ ಎಲ್ಲ ಕೂಡ ನಾಶವಾಗಲಿ ಅಂತ ಏನಾದರೂ ಶಾಪ ಹಾಕಿದಾನ? ಇದರ ಅರ್ಥವೇನು? ಪ್ರಕೃತಿ ಸ್ವಯಂ ಸ್ವಾಮಿ ವಿವೇಕಾನಂದ ಹೇಳಿದು, ದಿ ನೇಚರ್ ಈಸ್ ಪ್ರಿಪೇರ್ಡ್, ಎವರ್ ಪ್ರಿಪೇರ್ಡ್ ಟು ರಿವೀಲ್ ಔಟ್ ಇಟ್ ಸೀಕ್ರೆಟ್ಸ್, ಬಟ್ ಯು ಮಸ್ಟ್ ಟ್ಯಾಪ್ ಇಟ್ ರೈಟ್ಲಿ. ಸರಿಯಾಗಿ ಪ್ರಕೃತಿ ನಮ್ಮಿಂದ ಆಳಲ್ಪಡುವುದಕ್ಕೆ ಸಿದ್ಧಳಾಗಿ ಕುಳಿತಿದ್ದಾಳೆ. ಆದ್ರೆ ಆಳುವುದಕ್ಕೆ ನಾವು ತಯಾರಾಗಬೇಕು, ನಾವು ಮನಸ್ಸು ಮಾಡಬೇಕು. ಫ್ರಾನ್ಸು ನೆಪೋಲಿಯನ್ನಿಂದ ಆಳಲ್ಪಡುವುದಕ್ಕೆ ಸಿದ್ಧಳಾಗಿದ್ದಾಳೆ. ಯಾವಾಗ ನೆಪೋಲಿಯನ್ ಸಿದ್ಧನಾಗಿದ್ದಾನೆ ಆವಾಗ ಯಾರು ಏನೂ ಮಾಡಲಾರು. ನೆಪೋಲಿಯನ್ ನಾನು ಆಳಲೇಬೇಕು ಅಂತ ಛಲ ತೊಟ್ರೆ ಯಾರು ಏನೂ ಮಾಡಲಾರು. ಈ ಛಲ
ಹಾಗೇನೆ ಮನು 10 ಗುಣಗಳನ್ನು ಒಂದು ಪಟ್ಟಿ ಮಾಡಿದ್ದಾನೆ ಅಂತ ಹೇಳಿದೆ. ಆ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಇದನ್ನೆಲ್ಲ ಸ್ವಭಾವ ಸಹಜವಾಗಿ ಮಾಡಿಕೊಳ್ಳುವುದೇ ಹೋರಾಟ. ಏನು ಹೋರಾಟ ಅಂತಂದ್ರೆ ಕತ್ತಿ ಅಲ್ಲ, ಬಂದೂಕು ಅಲ್ಲ, ಕೋವಿ ಅಲ್ಲ. ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂಥವನು ಇವತ್ತು ಅಸಾಮಾನ್ಯ ಮನುಷ್ಯನಾಗಿ ಏರುವುದಕ್ಕೆ ಏನು ಅಡ್ಡಿ ಆತಂಕಗಳು ಬರುತ್ತೆ ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧಿಸುವುದೇ ಹೋರಾಟ. ಆ ರೀತಿಯಲ್ಲಿ ಮನುಷ್ಯ ಬೆಳೆದಾಗ ಯಾವ ಸಮಸ್ಯೆಯೂ ಕೂಡ ಉಳಿಯೋದಿಲ್ಲ. ಯಾವ ಸಮಸ್ಯೆಗೂ ಇರ್ತಕ್ಕಂಥದ್ದು ಇದೇ ಒಂದು ಪರಿಹಾರ. ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗಬೇಕು. ವಿವೇಕಾನಂದರ ದೃಷ್ಟಿಯಲ್ಲಿ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಇಲ್ಲ. ಭಾರತೀಯ ವೇದಾಂತದಲ್ಲಿ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಇಲ್ಲ. ಅದು ಜನಸಾಮಾನ್ಯರ ಅಂಬೋಣ. ಅದು ಅವರಿಗೆ ಕಾಣುವಂತಹ ಸತ್ಯಗಳು, ಅವರಿಗೆ ಕಾಣುವಂತಹ ದೃಷ್ಟಿಕೋನಗಳು. ವಿವೇಕಾನಂದರಂತಹ ಮಹಾತ್ಮ ಬಂದ್ರೆ ಒಂದು ಏಟಿಗೆ ಮನುಷ್ಯನಾದವನು ಮಹಾತ್ಮನಾಗಬೇಕು, ಅದ್ಭುತ ವ್ಯಕ್ತಿ ಆಗಬೇಕು. ಅದೇ ಅವರು ಕೊಡುವಂತಹ ಪರಿಹಾರ. ಯಾಕೆಂದ್ರೆ ಮಹಾಗುರು ಮಹಾಪರಿಹಾರವನ್ನೇ ಕೊಡ್ತಾನೆ, ಚೂರುಪೂರ್ ಪರಿಹಾರಗಳನ್ನೆಲ್ಲ ಕೊಡೋದಿಲ್ಲ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ, ಅದೇ ಅರ್ಥ ಅದಕ್ಕೆ. ಆದ್ದರಿಂದಲೇ ಸ್ವಾಮೀಜಿ ಹೇಳ್ತಾರೆ, ಸ್ಪಷ್ಟವಾಗಿ ವಿವೇಕಾನಂದ ಹೇಳ್ತಾರೆ, ದಿ ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸೊಲ್ಯೂಷನ್ ಈಸ್ ಒನ್. ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಕೈಂಡ್ ಆಫ್ ಮ್ಯಾನ್. The solution to all human problems is in man's becoming a new kind of man by manifesting divinity. Divinity ತನ್ನ ಒಳಗಡೆನೆ ಸುಪ್ತವಾಗಿ ಹುದುಗಿರತಕ್ಕಂಥ ಆ ದೇವತ್ವ, ಒಬ್ಬ ದೇವನೇ ಒಳಗಡೆ ಇದ್ದಾನೆ. ಮ್ಯಾನ್ ದಿ ಅನ್ನೋನ್. ರಂಗನಾಥಾನಂದಜಿ ಅದ್ಭುತವಾಗಿ ಒಂದು ಉಪನ್ಯಾಸ ಮಾಡಿದ್ದಾರೆ, ಮ್ಯಾನ್ ದಿ ನೋನ್ ಅಂಡ್ ಮ್ಯಾನ್ ದಿ ಅನ್ನೋನ್. ಅಲೆಕ್ಸಿಸ್ ಕೆರಲ್ ಈ ಪುಸ್ತಕವನ್ನೇ ಬರೆದಿದ್ದಾನೆ, ಮ್ಯಾನ್ ದಿ ಅನ್ನೋನ್. ಒಳಗಡೆ ಒಂದು ದೇವ ಅಡಗಿದ್ದಾನೆ, ಆ ದೇವನನ್ನು ಜಾಗೃತಗೊಳಿಸಬೇಕು. ಅದೇ ಹೋರಾಟ. ಆ ಹೋರಾಟದಲ್ಲಿ ಯಾರು ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅವರಿಗೆಲ್ಲ ಬೇರೆ ಜಗತ್ತನ್ನು ಗೆಲ್ಲುವಂತದ್ದು ಒಂದು ಇಟ್ಸ್ ಓನ್ಲಿ ಕ್ವಶನ್ ಆಫ್ ಅಪ್ಲಿಕೇಶನ್. ಒಳಗಡೆ ದೇವ ಜಾಗೃತನಾದ್ರೆ ನೀವೊಬ್ಬ ಬಿಲ್ ಗೇಟ್ಸ್ ಆಗುವಂತಹದ್ದು, ನೀವೊಬ್ಬ ಐನ್ಸ್ಟೈನ್ ಆಗುವಂತಹದ್ದು, ನೀವು ಬುದ್ಧ ಆಗುವಂತಹದ್ದು, ಇಟ್ ಈಸ್ ಓನ್ಲಿ ದಿ ಕ್ವಶನ್ ಆಫ್ ಯುವರ್ ಚಾಯ್ಸ್. ವಿಚ್ ಎವರ್ ಫೀಲ್ಡ್ ಯು ಅಪ್ಲೈ ಯುವರ್ ಎನರ್ಜಿ, ದಿ ರಿಸಲ್ಟ್ ಮಸ್ಟ್ ಕಮ್, ರಿಸಲ್ಟ್ ಶಲ್ ಕಮ್. ಅದನ್ನೇ ಇಷ್ಟು ರೀತಿಯಲ್ಲಿ ಸ್ವಾಮೀಜಿಯ ಮಾತುಗಳನ್ನು ಕ್ರಿಸ್ಟನ್ ಗ್ರೀನ್ಸ್ಟೈಡ್ ಅಲ್ಲಿ ಹೇಳ್ತಾಳೆ. ಹಿ ಸ್ಪೋಕ್, ಹಿ ರೋಟ್. ಹೌ ಮೆನಿ ಟೈಮ್ಸ್ ಹಿ ಸ್ಪೋಕ್, ಹೌ ಮೆನಿ ಟೈಮ್ಸ್ ಹಿ ರೋಟ್. ಹಿ ಸ್ಪೋಕ್ ಸೆವರಲ್ ಥಿಂಗ್ಸ್ ಆನ್ ಸೋ ಮೆನಿ ಅಕೇಶನ್ಸ್, ಬಟ್ ದೇರ್ ವಾಸ್ ಓನ್ಲಿ ಒನ್ ಕಾಮನ್ ಥೀಮ್, ದಿ ಡಿವಿನಿಟಿ ಆಫ್ ಮ್ಯಾನ್. ದಿ ಡಿವಿನಿಟಿ ಆಫ್ ಮ್ಯಾನ್. ಆ ಮಟ್ಟಕ್ಕೆ ಏರುವುದು. ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಕೈಂಡ್ ಆಫ್ ಮ್ಯಾನ್ ಬೈ ಮ್ಯಾನಿಫೆಸ್ಟಿಂಗ್ ಹಿಸ್ ಡಿವಿನಿಟಿ. ಒಳಗಡೆ ಆ ದೇವತ್ವ ಅನ್ನುವಂಥದ್ದು ಅಡಗಿದೆ, ಅದನ್ನು ಆಚೆಗೆ ತರಬೇಕು. ಅದು ಸಾಮಾನ್ಯವಾದದ್ದಲ್ಲ, ಅದು ಸಾಮಾನ್ಯವಾದ ಕೆಲಸವಲ್ಲ. ಹೋರಾಟ ಇರತಕ್ಕಂಥದ್ದು ಕೇವಲ ಅಲ್ಲಿ ಮಾತ್ರ. ಮನು ಅವಾಗಲೇ ಹೇಳಿದ 10 ಲಕ್ಷಣಗಳನ್ನು ಪಟ್ಟಿ ಮಾಡ್ತಾನೆ. ಯಾಕೆ ಈ ಲಕ್ಷಣ ಪಟ್ಟಿ ಮಾಡ್ತಾನೆ ಅಂತಂದ್ರೆ, ಇದನ್ನು ನಿನ್ನ ಸ್ವಭಾವವನ್ನಾಗಿ ಮಾಡ್ಕೋ. ಯಾರಲ್ಲಿ ಈ ಲಕ್ಷಣಗಳು ಸ್ವಭಾವವೇ ಆಗಿದೆಯೋ ಅದೇ ದೇವತ್ವ, ಅದೇ ಡಿವಿನಿಟಿ. ವೇದಾಂತ ಒಂದು ರೀತಿಯಲ್ಲಿ ಹೇಳುತ್ತೆ, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಅಬ್ಸಲ್ಯೂಟ್ ನಾಲೆಡ್ಜ್, ಅಬ್ಸಲ್ಯೂಟ್ ಬ್ಲಿಸ್, ಇದೇ ಡಿವಿನಿಟಿ ಅಂತ ವೇದಾಂತ ಹೇಳುತ್ತೆ. ಇದು ಸ್ವಲ್ಪ ವಿಶದವಾಗಿ, ಇದು ಸ್ವಲ್ಪ ಚೆನ್ನಾಗಿ ಮನುವಿನ ಮಾತನ್ನು ಹೇಳಬೇಕು ಅಂತಂದ್ರೆ, ಧೃತಿ ಅಂದ್ರೆ ಏನು? ಇಮ್ಮೂವಬಲ್ ಫಾರ್ಟಿಟ್ಯೂಡ್. ಇದನ್ನು ವಿವೇಕಾನಂದ ಒಂದು ಕಡೆ ಹೇಳ್ತಾರೆ. ಯುರೋಪ್ ಹ್ಯಾಸ್ ಪ್ರೊಡ್ಯೂಸ್ಡ್ ಮ್ಯಾನ್, ಏಷ್ಯಾ ಹ್ಯಾಸ್ ಸೋನ್ ದಿ ಸೀಡ್ಸ್ ಆಫ್ ಸಿವಿಲೈಸೇಷನ್. ಯುರೋಪ್ ಹ್ಯಾಸ್ ಪ್ರೊಡ್ಯೂಸ್ಡ್ ಮ್ಯಾನ್ ಅಂಡ್ ಅಮೆರಿಕಾ ದಿ ವಿಮೆನ್. ಆ ಯುರೋಪ್ ಮ್ಯಾನ್ ಅದನ್ನು ನಿರ್ಮಾಣ ಮಾಡಿದೆ, ಮನುಷ್ಯನ ನಿರ್ಮಾಣ ಮಾಡಿದೆ. ಅವನ ಲಕ್ಷಣಗಳೇನು ಹೇಳ್ತಾರೆ ಅವರು? ದಟ್ ಇಮ್ಮೂವಬಲ್ ಫಾರ್ಟಿಟ್ಯೂಡ್. ಆ ಯುರೋಪ್ ನಲ್ಲಿ ಇರ್ತಕ್ಕಂಥ ಮ್ಯಾನ್ ಇದಾನಲ್ಲ, ಅವನ ಲಕ್ಷಣ ಏನು? ಇಮ್ಮೂವಬಲ್ ಫಾರ್ಟಿಟ್ಯೂಡ್. ಎಂದೆಂದಿಗೂ ಸೋಲಪ್ಕೊಳ್ಳುವ ವ್ಯಕ್ತಿ ಅಲ್ಲ ಅವನು. ಇದು ಧೃತಿ. ಧರ್ಮದ ಮೊದಲನೇ ಲಕ್ಷಣ, ಹೋರಾಟದ ಮೊದಲನೇ ಲಕ್ಷಣ. ಸಾಮಾನ್ಯತೆಯಿಂದ ಅಸಾಮಾನ್ಯಕ್ಕೆ ಏರುವುದಕ್ಕೆ ಆ ಪ್ರಕ್ರಿಯೆಯಲ್ಲಿ ನಾವು ಹೋರಾಡಬೇಕಾದ್ರೆ ಮೊದಲು ಇರಬೇಕಾದಂತಹ ಲಕ್ಷಣ, ನಾವು ಅನುಸರಿಸಬೇಕಾದ ನಿಯಮ, ಎಂದಿಗೂ ಸೋಲೊಪ್ಪಿಕೊಳ್ಳಬೇಡಿ. ಏಕೆಂದ್ರೆ ಇದು ಸಾಮಾನ್ಯವಾದ ಪ್ರಕ್ರಿಯೆ ಅಲ್ಲ. ಈ ಹೋರಾಟ ಸಾಮಾನ್ಯವಾದದ್ದಲ್ಲ. ನಮ್ಮನ್ನೇ ನಾವು ಆ ಮಟ್ಟಕ್ಕೆ ಏರಿಸಿಕೊಳ್ಳುವುದು ಇದು ಸಾಮಾನ್ಯವಾದಂತಹದ್ದಲ್ಲ. ಏಕೆ? ಒಳಗಡೆ ಇರತಕ್ಕಂತಹ ಶಕ್ತಿ ಜಾಗೃತವಾಗಬೇಕು. ಅದು ಜಾಗೃತವಾದರೆ ಯಾವ ಫೀಲ್ಡ್ ಕೂಡ ನಮ್ಮ ಕೈಗೆ ಬಂದ್ಬಿಡುತ್ತೆ. ಅದನ್ನೇ ಆವಾಗಲೇ ಹೇಳ್ತಾ ಇದ್ದೆ. ವಿವೇಕಾನಂದರ ಮಾತನ್ನ ಇಲ್ಲಿ ಕೋಟ್ ಮಾಡಿ ಹೇಳಬೇಕು ಅಂದ್ರೆ, ದೇರ್ ಇಸ್ ಇನ್ಫಿನಿಟ್ ಪವರ್ ಇನ್ಸೈಡ್. ದಿ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್, ದ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಬ್ರಾಟ್ ಟು ಬೇರ್ ಅಪಾನ್ ಮ್ಯಾಟರ್. ಈ ಇನ್ಫಿನಿಟ್ ಪವರ್ ಒಳಗಡೆ ಇದೆಯಲ್ಲ, ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಈವನ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್ ಅಂತ ಹೇಳಿದ್ವಲ್ಲ. ಆ ಇನ್ಫಿನಿಟ್ ಪವರ್ ಒಳಗಡೆ ಇದೆಯಲ್ಲ, ಫಸ್ಟ್ ವೇಕ್ ಇಟ್ ಅಪ್, ಎಬ್ಬಿಸೋದನ್ನ. ಆಮೇಲೆ ದಿ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಬ್ರಾಟ್ to bear upon matter. If you apply that spirit to material world, it evolves material development. The infinite power of the spirit brought to bear upon matter evolves material development. ಅಲ್ಲಿ ಒಬ್ಬ ಬಂದ, ಬಿಲ್ ಗೇಟ್ಸ್ ಬಂದ,
ಅಲ್ಲೊಬ್ಬ ಟಾಟಾ ಬಂದ, ಅಥವಾ ಇನ್ನು ಯಾರ್ಯಾರು ಅದ್ಭುತ ವ್ಯಕ್ತಿಗಳು ಮೆಟೀರಿಯಲ್ ವರ್ಲ್ಡ್ ಸಾಧನೆ ಮಾಡಿರ್ತಕ್ಕಂಥವ್ರು ಬಂದರು. ಅದನ್ನು ಸಾಧಿಸುವುದಕ್ಕೂ ಕೂಡ ನಿಮಗೆ ಬೇಕಾಗಿರತಕ್ಕಂಥದ್ದೇನು, ಅವೇಕ್ ಅಂದ್ ಇನ್ಫಿನಿಟ್